ಕಾರಣದಲ್ಲಿ ಕಾರಣ ಬೇಕಿರಬೇಡ. ಏನದು? ಉಂಟಲ್ಲ ಕಾರಣ. ಏನು? ನಾವು ಬಿಡುವ ಮುನ್ನವನ ನಮಗೆ ಬತ್ತಿಯ ಕಾಣಿಕೆಯಂತಿದೆ ಈ ಜಿಂಕೆ. ನಾವು ಬಿಡುವ ಮುನ್ನವನ ನಮಗೆ ಬತ್ತಿಯ ಕಾಣಿಕೆಯಂತಿದೆ ಈ ಜಿಂಕೆ. ನಾವು ಬಿಡುವ ಮುನ್ನವನ ನಮಗೆ ಬತ್ತಿಯ ಕಾಣಿಕೆಯಂತಿದೆ ಈ ಜಿಂಕೆ. ಕಾಣಿಕೆ ಬಂತಿದೆ ಜಿಂಕೆ. ಮಾತೆಯರೆಲ್ಲರ ಬೆರಗುಗೊಳಿಸುವ ಮಾತೆಯರೆಲ್ಲರ ಬೆರಗುಗೊಳಿಸುವ ಪಿಡಿ ಪಿಡಿ ಪೋರಾಣ. ಮಾತೆಯರೆಲ್ಲರ ಬೆರಗುಗೊಳಿಸುವ ಪಿಡಿ 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 ಪೋರಾಣ. ಜಿಂಕೆಯ ಪಿಡಿ 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 ಪೋರಾಣ. ಸಾಮಾನ್ಯವಾಗಿ ಹರಿಣಗಳನ್ನು ಕಂಡರೆ ಯಾರಾದರೂ ಆಕರ್ಷಿತರಾಗುವಂಥದ್ದು ಸ್ವಾಭಾವಿಕ, ಅದು ಸಹಜ. ಹೌದು. ಆದರೆ ಈ ಕಾಲದಲ್ಲಿ ಈ ಹರಿಣದ ಮೇಲೆ ನಿನಗೆ ವ್ಯಾಮೋಹ ಹುಟ್ಟಿದ್ದು ಯಾಕೆ? ಈ ಹರಿಣದ ಮೇಲೆ ವ್ಯಾಮೋಹ ಸ್ವಾಮಿ, ಈ ವನವಾಸವನ್ನ ಮುಗಿಸುವಂತಹ ಕಾಲ ಸಮೀಪಿಸುತ್ತಾ ಇದೆಯಲ್ಲ, ಆಹಾ. ಆ ಕಾರಣಕ್ಕಾಗಿ ಈ ವನವೇ ಆ ಜಿಂಕೆಯನ್ನು ನಮಗೆ ಕಾಣಿಕೆಯಾಗಿ ಕೊಡುತ್ತಿದೆಯೇನೋ ಎಂದೆನಿಸುತ್ತದೆ. ಇದನ್ನ ನಾವು ಅಯೋಧ್ಯೆಗೆ ಕೊಂಡು ಹೋಗೋಣ. ಅದರ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿ ಅಯೋಧ್ಯೆಯ ಉದ್ಯಾನವನದಲ್ಲಿ ಅದು ಓಡಾಡುತ್ತಿರುವಾಗ ಅದರ ಗೆಜ್ಜೆಯ ನಾದಕ್ಕೆ ನಮ್ಮ ಮೂವರೂ ತಾಯಂದಿರು ಅದೆಷ್ಟು ಆನಂದವನ್ನು ಅನುಭವಿಸಿಯಾರು ಸ್ವಾಮಿ. ಸ್ವಾಮಿ, ಇಂತಹ ಜಿಂಕೆ ಸಾಮಾನ್ಯವಾಗಿ ಕಂಡು ಬರುವಂತಹದ್ದಲ್ಲ. ಇದನ್ನ ನೋಡಿದರೆ ಅಯೋಧ್ಯೆಯ ಪ್ರಜೆಗಳು ಕೂಡ ಸಂತೋಷ ಪಡುತ್ತಾರೆ. ಸ್ವಾಮಿ, ಭರತನಿಗೆ ಇದನ್ನು ಉಡುಗೊರೆಯಾಗಿಯೂ ಕೊಡಬಹುದು. ಹೋಗಿರ, ಹೋಗಿ ಹೋಗಿ ಕಣ್ಮರೆಯಾಗುವ ಮುನ್ನ ಆ ಜಿಂಕೆಯನ್ನ ಹಿಡಿದು ತೆಗೆದವಣ. ಹೋಗಿರವಣ ಬೇಗ. ಸೀತಾ, ಒಪ್ಪಿದೆ ಒಪ್ಪಿದೆ ಒಪ್ಪಿದೆ. ಹಳುವಳು ಹಾಲಿನ ಸೊವಡನು ತರುವಿ ಹರಿಣದೊಳಾಯ್ತೆ ಮನ ದೊರೆಕುವರಿಗೆ. ಹಳುವಳು ಹಾಲಿನ ಸೊವಡನು ತರುವಿ ಹರಿಣದೊಳಾಯ್ತೆ ಮನ ದೊರೆಕುವರಿಗೆ. ಜಿಗಿದು ಓಡುತ್ತಿರುವಂತಹ ಚಿಗರೆಯ ಮರಿಯನ್ನ ಕಂಡು ಎಳೆಯ ಮಕ್ಕಳಂತೆ ಅದನ್ನ ಪಡೆಯಬೇಕು ಎನ್ನುವಂತಹ ಹಪಹಪಿಕೆ ನಿನ್ನಲ್ಲಿ ಹೆಚ್ಚಾಗತೊಡಗಿತಲ್ಲವೇ ಸೀತೆ? ಹೌದು ಸ್ವಾಮಿ. ನೀನೊಬ್ಬಳು ಸಾಮ್ರಾಜ್ಞಿ ಎನ್ನುವುದನ್ನೂ ಮರೆತು ಸಾಮಾನ್ಯ ಹೆಣ್ಣಿನಂತೆ ಹುಲ್ಲೆಯ ಮರಿಯನ್ನ ಬಯಸುವುದಕ್ಕೆ ಮುಂದಾದೆಯಲ್ಲ. ಹೆಂಡತಿಯ ಒಂದು ಬಯಕೆಯನ್ನ ಈಡೇರಿಸಬೇಕಾದ್ದು ನನ್ನ ಕರ್ತವ್ಯವಲ್ಲದೆ? ಲಕ್ಷ್ಮಣ, ವಿಷಯ ಉಂಟು, ತರಬೇಕಂತೇನು? Thank you.
ಹೇಳಿದಂತಹ ಯಾವುದೇ ಕೆಲಸವನ್ನು ಮಾಡದೆ ಬಿಟ್ಟವನಲ್ಲ ನೀನು. ಕೆಲವೊಮ್ಮೆ ನೀವು ಹೇಳುವ ಮೊದಲಾಗಿ ನಾನು ಗ್ರಹಿಸಿದ್ದು ಇರ್ತದೆ. ಆದರೂ ಕೂಡ ಕರೆದ ಆ ಕ್ಷಣದಲ್ಲಿ ಓಡಿ ಬಂದೆಯಲ್ಲ, ಕಾರಣ ಉಂಟು. ಏನನ್ನ ಕರೆಯೋದಕ್ಕೆ ಈ ಕಾರಣ? ಸಂದರ್ಭದಲ್ಲಿ ನನ್ನ ಮಡದಿಯಾದ ಸೀತೆಗೆ ಒಂದು ಬಯಕೆ ಆಗಿದೆ. ಓಹೋ, ನೀನು ಎಣಿಸಿದಂತಹ ಬಯಕೆ ಅಲ್ಲ. ನಾನೇನು ಎಣಿಸಲಿಲ್ಲ. ಅಯ್ಯೋ, ನಮ್ಮ ಈ ಪರ್ಣಕುಟೀರದ ಸಮೀಪದಲ್ಲಿ ಓಡಾಡುತ್ತಿರುವಂತಹ ಒಂದು ಸುವರ್ಣ ಜಿಂಕೆ ಕಾಣಿಸ್ತಾ ಇದೆ. ಅದನ್ನ ಕಂಡಂತಹ ಜಾನಕಿಗೆ ಅದನ್ನ ಪಡೆಯಬೇಕು, ಪಡೆದು ತಮ್ಮ ಮನೆಯಂಗಳದಲ್ಲಿ ಅದನ್ನ ಕಟ್ಟಿ ಸಾಕಬೇಕು ಹೀಗೆನ್ನುವುದಾಗಿ ಆಕೆ ಅಪೇಕ್ಷೆ ಪಟ್ಟಿದ್ದಾಳೆ. ಹೆಂಡತಿಯ ಒಂದು ಬಯಕೆಯನ್ನ ಈಡೇರಿಸಬೇಕಾದ ಗಂಡನಾದವನ ಕರ್ತವ್ಯವಲ್ಲವೇ? ಹಾಗಾಗಿ ಈ ಸಂದರ್ಭದಲ್ಲಿ ಆಕೆಯ ಮನೋಪೇಕ್ಷೆಯನ್ನು ಈಡೇರಿಸುವುದಕ್ಕಾಗಿ ನಾನು ಹೊರಟಿದ್ದೇನೆ. ಹಾಗಾಗಿ ನೀನು ಬಿಲ್ವಾಣವನ್ನು ತರಬೇಕು. ನೀನೇ ಯಾವಾಗಲೂ ಹೇಳುವ ಮಾತು ದೃಷ್ಟಿಭೂತಂ ನಿಶ್ಚೇತ್ಪಾದಂ ಅಂತ. ಒಂದು ಕಾರ್ಯ ಮಾಡುವ ಮೊದಲು ಚಿಂತಿಸು 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 ಆದರೆ ಎಲ್ಲೆಲ್ಲಿ ತ್ವರಿತವಾಗಬೇಕು ಅಲ್ಲಿ ತ್ವರಿತವಾಗಬೇಕು. ನಿಧಾನಿಸುವಲ್ಲಿ ನಿಧಾನಿಸಬೇಕು. ಈಗ ನಾನು ಕಾಲಿಡುವ ಮುನ್ನ ಕಣ್ಣಿಡಬೇಕು. ಹೌದು. ಆ ಜಿಂಕೆಯನ್ನು ಪರಿಶೀಲಿಸಿದೆಯಾ? ಎಲ್ಲೂ ಇರುವ ಮೃಗದ ಹಾಗಿಲ್ಲ ಅದು. ಎಷ್ಟೊಂದು ಜಿಂಕೆಗಳಿವೆ, ಆದರೆ ಆ ಮೈಬಣ್ಣದ ಜಿಂಕೆ ಇಲ್ಲ. ಅದು ಆ ಮೈಬಣ್ಣವನ್ನೇ ಹೊಂದಿದೆ. ಯಾಕೆ? ಅದು ವಿಕೃತಿ, ಅದು ಪ್ರಕೃತಿ ಅಲ್ಲ. ಪ್ರಕೃತಿ ಸಹಜವಾದದ್ದು ಹೇಗಿರಬೇಕು ಹಾಗೆ ಇದೆ. ಇದು ವಿಕೃತಿಯಿಂದ ಕೂಡಿದೆ. ಮಾತ್ರವೇ ಅಲ್ಲ, ಮನುಷ್ಯರು ಸಾಕುವ ಸಾತ್ವಿಕ ಪ್ರಾಣಿಗಳಾದರೆ ಮನುಷ್ಯರ ಸುತ್ತಮುತ್ತ ಓಡಾಡ್ತವೆ. ಹಸುವೋ ಶುನಕವೋ ಇಂಥವುಗಳು ಮನುಷ್ಯರ ಸುತ್ತಮುತ್ತ ಓಡಾಡ್ತದೆ. ಆದರೆ ಕಾಡಿನಲ್ಲಿರುವ ಯಾವ ಪ್ರಾಣಿಯೂ ಮನುಷ್ಯರ ಹತ್ತಿರ ಸುಳಿಯುವುದಿಲ್ಲ. ಇದು ಹಾಗಲ್ಲ. ಬೇಕಂತಲೇ ಇಲ್ಲಿಯೇ ನಮ್ಮ ಪರ್ಣಕುಟೀರದ ಸುತ್ತಮುತ್ತಲೇ ಓಡಾಡ್ತಾ ಇದೆ. ಅಂದರೆ ನಮ್ಮನ್ನು ಮೋಸಗೊಳಿಸುವುದಕ್ಕಾಗಿ ಬಂದಂತಹ ಪ್ರಾಣಿ. ಹಾಗಾಗಿ ಈ ಕಾರ್ಯ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಬೇಕು. ಎಷ್ಟೇ ನಾವು ಯೋಚಿಸಿದರೂ ಕೂಡ ಇದಕ್ಕೆ ಸಮ್ಮತಗೊಳ್ಳಬೇಕಾದ್ದು, ಸಮಾಧಾನ ಕಟ್ಟಿಕೊಳ್ಳಬೇಕಾದ್ದು ಸೀತೆಯ ಹೊರದೆ. ಆದರೆ ಅದು ಜಿಂಕೆ. ನನ್ನ ಎದುರು ಬಗ್ಗೆ ಇದೆ ಶಂಕೆ. ಏನು ಆದರೆ ಹರಿಗ ಸಿಂಗರ ನೋಡುತ್ತಾ ಈ ಹರಿನ ಸಿಂಗರ ನೋಡುತ್ತಾ
ಅದರ ಮೈ ಬಣ್ಣವನ್ನ ಕಂಡು ಹಾ. ಇದರ ಮೇಲೆ ಶಂಕೆ ಹುಟ್ಟುವುದು ಸಹಜವೇ ಅಲ್ವಾ? ಅಪ್ರಾಕೃತವಾಗಿರಬಹುದು, ಹಾ. ಪ್ರಕೃತಿ ನಿಯಮಕ್ಕೆ ವಿರುದ್ಧವಾದದ್ದು ಎಂದೆಣಿಸಬಹುದು. ಎಣಿಸುವುದಲ್ಲ, ಅದು ಸತ್ಯ. ಲಕ್ಷ್ಮಣ, ಓ, ಈ ಸೃಷ್ಟಿಯಲ್ಲಿ ಯಾವುದು ಅಸಾಧ್ಯವಾದದ್ದಿಲ್ಲ. ನಾವು ಏನೇನೆಲ್ಲ ಕಲ್ಪಿಸಿಕೊಳ್ಳಬಹುದು ಹಾ. ಅದೆಲ್ಲವೂ ಈ ಬ್ರಹ್ಮಾಂಡದಲ್ಲಿ ಎಲ್ಲಿಯಾದರೂ ಒಂದು ಕಡೆ ಇದ್ದೇ ಇದೆ. ಇದಕ್ಕಿದ್ದಾಗೆ ನೀವು ತತ್ವಶಾಸ್ತ್ರಕ್ಕೆ ಹೋಗಿಬಿಟ್ರಲ್ಲ. ಕಣ್ಣಿಗೆ ಹೊಸತಾಗಿ ಕಾಣಿಸಿತು ಎಂದ ಕಾರಣಕ್ಕೆ ಅದು ಮಿಥ್ಯವಾಗುವುದಿಲ್ಲವಲ್ಲ ಲಕ್ಷ್ಮಣ. ಆದರೆ ಕಣ್ಣಿಗೆ ಕಂಡದ್ದೆಲ್ಲವೂ ಸತ್ಯವೇ ಆಗಿರಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅತ್ತಿಗೆ ನೋಡು ಲಕ್ಷ್ಮಣ, ಆ ಹರಣವನ್ನ ನೋಡುತ್ತಿರುವಾಗಲೇ ನನ್ನ ಮನಸ್ಸು ಎಷ್ಟು ಹರ್ಷಗೊಳ್ಳುತ್ತಾ ಇದೆ. ಅದರ ಸಿಂಗರವನ್ನ ನೋಡಿದರೆ ಕಣ್ಣ ಋಣ ತೀರಿತು ಎಂದೆನಿಸುತ್ತದೆ. ಅದೇ ನೀವು ಹರ್ಷಗೊಳ್ಳಬೇಕು ಅಂತಿಲ್ಲ, ಹಾಗೆ ಬಂದದ್ದು ಅಂತ ಹೇಳ್ತಾ ಇರೋದು. ಇಷ್ಟೊಂದು ಶಂಕೆ ಖಂಡಿತವಾಗಿ ಕಾರಣ ಏನು ಲಕ್ಷ್ಮಣ? ಯಾಕೆ ಈ ರೀತಿಯಾದ? ನಾವು ನಡೆಯುವಾಗ ಎಡವುದು ಸಹಜ, ಆದರೆ ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರ್ದಲ್ಲ. ಹೌದೇ? ಹಗಲು ಕಂಡದ್ದಕ್ಕೆ ഇരുಳು ಬಿದ್ದರೆ ತಪ್ಪಲ್ಲ. ഇരുಳಿನಲ್ಲಿ ಕಂಡ ಬಾವಿಗೂ ಹಗಲಿನಲ್ಲಿ ಬೀಳಲು ಆದೀತೆ. ಮೊನ್ನೆ ಒಬ್ಬಳು ಬಂದದ್ದು ನೆನಪಿಲ್ವಾ ನಿಮಗೆ? ಮೋಹಿನಿ ರೂಪದ ಯಾವಾಗಲೂ ತತ್ವಶಾಸ್ತ್ರವನ್ನೇ ಆಧಾರವಾಗಿಟ್ಕೊಳ್ಳಬಾರದು. ಜೀವನದ ನಿಜ ಅನುಭವಗಳನ್ನು ನಾವು ಆಧಾರವಾಗಿಟ್ಕೊಳ್ಬೇಕು. ನಾವು ಬರುವ ಮೊದಲೇ ನಮಗೆ ಋಷಿಮುನಿಗಳು, ಸಾತ್ವಿಕ ವ್ಯಕ್ತಿಗಳು ಎಲ್ಲ ಹೇಳಿದರು, ದಂಡಕಾರಣ್ಯ ರಾಕ್ಷಸರ ಕಾವು, ಅವರಲ್ಲಿ ಮಾಯಾವಿದ್ಯೆ ಇರ್ತದೆ. ಅಷ್ಟೇ ಅಲ್ಲ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು. ಜೊತೆಗೆ ಮೊನ್ನೆ ಒಬ್ಬಳು ಬಂದವಳು ಚಂದ ಇರಲಿಲ್ವಾ? ಮೋಹಿನಿ ರೂಪದಿಂದ ಬಂದಿದ್ದಲ್ಲ. ಆಮೇಲೆ ಅವಳು ಏನಾದಳು ಅಲ್ವಾ? ಹಾಗಾಗಿ ಇದು ಹೇಗಾಯಿತು? ನಾವು ರಾಜಮನೆತನದವರು ಕಾಡಿನಲ್ಲಿರುವ ದುಷ್ಟ ಆನೆಗಳನ್ನ, ಮದಭರಿತ ಆನೆಗಳನ್ನ ಹಿಡಿಯುವುದಕ್ಕೊಂದು ಬಾಯಿ ಮಾಡ್ತೇವೆ. ನೀವು ತಿಳಿದಿರ್ತೀರಿ, ಈಗ ಮರೆತಿರ್ಬೋದು, ಹೇಳ್ತೇನೆ. ಕಾಡಿನ ಮಧ್ಯದಲ್ಲಿ ದೊಡ್ಡದಾದಂತಹ ಕಂದಕವನ್ನು ಕೃತಕವಾಗಿ ನಮ್ಮ ಆಳುಗಳು ನಿರ್ಮಿಸ್ತಾರೆ. ಅದರ ಮೇಲೆ ಬೇಕಾದಂತಹ ವಸ್ತುಗಳನ್ನು ಹರವಿ ಮೇಲಿಂದ ಎಲೆಯನ್ನು ಹಾಕ್ತಾರೆ. ಆಮೇಲೆ ಸುತ್ತಲೂ ಗದ್ದಲವನ್ನೆಬ್ಬಿಸಿ ಆ ಆನೆಗಳು ಆ ಕಂದಕದತ್ತ ಬರುವ ಹಾಗೆ ಮಾಡ್ತಾರೆ. ಅದಕ್ಕೆ ಕೆಡ್ಡಕ್ಕೆ ಬೀಳಿಸುವುದು ಅಂತ ಹೇಳ್ತಾರೆ. ಹಾಗೆಯೇ ಇವಳು ನಮ್ಮನ್ನು ಕೆಡ್ಡಕ್ಕೆ ಬೀಳಿಸುವುದಕ್ಕೆ ಬಂದಂತಹ ಯಾವುದೋ ರಕ್ಕಸ ಅಥವಾ ರಕ್ಕಸಿ ಇರಬೇಕು, ಮಾಯಾವಿಗಳಿರಬೇಕು. ಅತ್ತಿಗೆ ಕಣ್ಣಿಗೆ ಕಂಡದ್ದು ಕಾಣದೇ ಇದ್ದದ್ದು ಯಾವುದು ಸತ್ಯ ಯಾವುದು ಮಿಥ್ಯ ಹೇಳಲಿಕ್ಕಾಗುವುದಿಲ್ಲ. ಕೆಡುವ ಕಾಲಕ್ಕೆ ಬುದ್ಧಿ ಕೆಟ್ಟು ಹೋಗ್ತದೆ. ಕೈ ಜೋಡಿಸಿ ಬೇಡಿಕೊಳ್ತೇನೆ.
ಅತ್ತಿಗೆ ಮೈದುನರ ಮಾತುಕತೆ ಇನ್ನೂ ಸುದೀರ್ಘವಾಗಿ ಮುಂದುವರಿಯುತ್ತದೆ ಎನ್ನುವುದಾಗಿ ಭಾವಿಸಿದ್ದೆ. ಇದು ಎಷ್ಟೇ ಮುಂದುವರೆದರೂ ಇದಕ್ಕೊಂದು ಇತ್ಯರ್ಥ ಎನ್ನುವುದು ಅವರದಿಲ್ಲ. ಅಣ್ಣ ಇಲ್ಲಿ ಒಂದು ಕೆಲಸ ಮಾಡಿ, ಏನ್ ಮಾಡ್ಬೇಕು ಇದನ್ನ ಆ ರೀತಿ ಅತ್ತಿಗೆ ಹೇಳೋ ಪ್ರಕಾರವೇ ಇರಿಸಿಕೊಳ್ಳಬೇಕು ನಮ್ಮ ಮನೆಯಲ್ಲಿ ಅಂತ ಅಂದ್ಕೊಳ್ಳೋಣ. ಅದಕ್ಕೊಂದು ಕಾರಣ ಬೇಕಲ್ಲ. ಇದೇನು ವಜ್ರವೇ, ವಜ್ರದ ಆಭರಣವೇ, ವೈಡೂರ್ಯವೇ, ಮಾಣಿಕವೇ, ಮುತ್ತೆ ಅಲ್ಲ ರತ್ನವೇ? ಇದಕ್ಕೆ ಮಾತು ಪರಿಹಾರ ಅಲ್ಲ, ಮತ್ತೆ ಸಂಗ್ರಹಿಸದ ಕುದಿದು ಅಂಜ ರತ್ನವೇ ಸಂಗ್ರಹಿಸದ ಕುದಿದು ಅಂಜ ಹಕ್ಕಿನವನೇ ಮಡಿಯ ತಕ್ಕುದಾದ ಮುಜ ಹಕ್ಕಿನವನೇ ಮಡಿಯ ತಕ್ಕುದಾದ ಎಂತು ಚಿಂತಿಸಿದರು ಹರಿಣಾಭಿಸರಣ ಲೇಸೆಂದೇ ತೋರುತ್ತಿರು ಯಾಗಿಂದು ಲಕ್ಷ್ಮಣ ಎಂದು ಯೋಚಿಸಿದರು ಎನಗಿಂದು ಲಕ್ಷ್ಮಣ ಚರ್ಚಿಸುವುದರಿಂದ ಇದಕ್ಕೆ ಪರಿಹಾರ ಎನ್ನುವುದು ದೊರೆಯುವುದಿಲ್ಲ. ಇದಕ್ಕೆ ನಾನೇ ಕಾರ್ಯೋನ್ಮುಖನಾಗಬೇಕು. ಅನುಜ, ಓ ಹೇಳಿದೆಯಲ್ಲ, ಇದು ಇರಿಸಿಕೊಳ್ಳುವಂತಹ ವಸ್ತುವೇ, ಮುತ್ತೆ, ರತ್ನವೇ, ವಜ್ರವೇ, ವೈಡೂರ್ಯವೇ, ಗೋಮೇಧಿಕವೇ? ಹಾಗೊಮ್ಮೆ ಅದು ಇರಿಸಿಕೊಳ್ಳುವಂತಹ ವಸ್ತುವೇ ಹೌದಾಗಿದ್ದರೆ ಸೀತೆಯನ್ನ ಸೇರಲಿ. ಒಂದೊಮ್ಮೆ ಅದಲ್ಲ, ಇದು ಮಾಯಾವಿಗಳ ಕಪಟವೇ ಹೌದುವಂತಾಗಿದ್ದರೆ ಅದು ಹೌದೇ? ಅವರು ವಧಾರ್ಹರೇ ಆಗಿರ್ತಾರೆ. ಯಾವ ನಿಟ್ಟಿನಲ್ಲಿ ಯೋಚಿಸಿದರೂ ಕೂಡ ಹರಿಣಾಭಿಸರಣವೇ ಸರಿ, ಹರಿಣಾಭಿಸರಣವೇ ಸರಿ, ಹರಿಣಾಭಿಸರಣವೇ ಸರಿ. ಲಕ್ಷ್ಮಣ, ನನ್ನ ವಿವಾಹವನ್ನು ಅಪ್ಪಣೆ. ನೋಡಿ ನೋಡಿ, ಬೇಗ ಹೋಗಿದ್ದಾರೆ. ಅದು ಕಣ್ಮರೆಯಾಗಿ ಬಿಡುತ್ತದೆ. ಕೈಗೆಟಕುವುದಿಲ್ಲ ಆಮೇಲೆ. ಹೋಗಿ. ಅಣ್ಣ ಧನುಷ್. ಲಕ್ಷ್ಮಣ, ಅಗ್ರಜ, ಹೋಗುವುದಂತೂ ನಿಶ್ಚಯ. ಆದರೆ ಹೋಗುವ ಪೂರ್ವದಲ್ಲಿ ನಿನಗೊಂದು ಹೊಣೆಗಾರಿಕೆ. ಎಚ್ಚರಗೊಳ್ಳುತ್ತಿಗೆಯ ಕಾಪಿ ಮಡಗಿರುವುದು ಎಚ್ಚರಗೊಳ್ಳುತ್ತಿಗೆಯ ಕಾಪಿ ಮಡಗಿರುವುದು ರಕ್ಕಸರು ರಕ್ಷಿಸದೆ ಇರಲಿಮ್ಮ ರಕ್ಕಸರು ರಕ್ಷಿಸದೆ ಇರಲಿಮ್ಮ ಎಚ್ಚರಗೊಳ್ಳುತ್ತಿಗೆಯ ಕಾಪಿ ಮಡಗಿರುವುದು ರಕ್ಕಸರು ರಕ್ಷಿಸದೆ ಇರಲಿಮ್ಮ. ಲಕ್ಷ್ಮಣ, ಅಗ್ರಜ. ಹರಿಣದ ಬೆನ್ನಟ್ಟಿ ನಾನು ಹೋಗುವವನಿದ್ದೇನೆ, ಹಾ, ಅಸ್ತ್ರಗಳನ್ನು ಧರಿಸಿದ್ದೇನೆ. ಆದರೆ ಅತ್ತಿಗೆ ಆಸೆಯನ್ನು ಪೂರೈಸುವುದಕ್ಕಾಗಿ ಅಸ್ತ್ರವನ್ನು ಕರದಲ್ಲಿ ವರ್ಣ ಕುಟೀರದಲ್ಲಿ ಅತ್ತಿಗೆ ಒಬ್ಬಳೇ ಇರುತ್ತಾಳೆ. ನಿಜ. ಆ ಸಂದರ್ಭದಲ್ಲಿ ಹ್ಮ್ ಅವಳನ್ನ ಕಾಪಿಟ್ಟುಕೊಳ್ಳುವಂತಹ, ಹ್ಮ್ ಅವಳನ್ನ ಕಾಯುವಂತಹ ಹೊಣೆಗಾರಿಕೆ ನಿನ್ನದು. ಹ್ಮ್ ನೀನೇ ಹೇಳಿದಂತೆ ಸುತ್ತಮುತ್ತಲಿನ ವಾತಾವರಣ ಇದು ರಕ್ಕಸರ ಆವಾಸ ಸ್ಥಾನ. ಹಾಗಾಗಿ ನಾನು ಬರುವವರೆಗೂ ಅತ್ತಿಗೆಯನ್ನ ಜೋಪಾನವಾಗಿ ನೋಡಿಕೊ. ಹೋಗಿ ಬರ್ತೇನೆ. ಹಾಗೆ ಜಾಗೃತಿ. Thank you.